ಕೇವಲ 100 ಸಬ್ಸ್ಕ್ರೈಬರ್ ಇದ್ದಾರಾ? ಅಷ್ಟೇನಾ? ಡೋಂಟ್ ವರಿ, ನಾನು ನಿಮಗೊಂದು ಬ್ಯೂಟಿಫುಲ್ ಆಗಿರೋ ಐಡಿಯಾ ಕೊಡ್ತೀನಿ. ಯಾವ ಥರ ನೀವು ಇನ್ಕಮ್ ಜನ್ರೇಟ್ ಮಾಡ್ಕೊಬೋದು, ಮಾನಿಟೈಸೇಷನ್ ಹೇಗೆ ಮಾಡ್ಕೊಳೋದು, ಯೂಟ್ಯೂಬ್ ಯೂಸ್ ಮಾಡಿಕೊಂಡು ನೀವು ಹೇಗೆ ಅರ್ನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಫೋರ್ ದಟ್ ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ 100 ಮೆಂಬರ್ಸ್ನ ನಾನು 15 ಡೇಸಲ್ಲಿ ಹೇಗೆ ಸಬ್ಸ್ಕ್ರೈಬ್ ಆದರೂ ನಾನು ಆ ಚಾನಲ್ಗೆ ಅಂತ ಹೇಳಿಬಿಟ್ಟು ಆ ವಿಡಿಯೋದು ನಾನು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಫಸ್ಟಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದವ್ರಿಗೆ ಒಂದು ಐಡಿಯಾ ಸಿಗುತ್ತೆ. ಜಸ್ಟ್ ಆ ವಿಡಿಯೋ ವಾಚ್ ಮಾಡಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಲಿಂಕ್ ಓಪನ್ ಆಗುತ್ತೆ. ನೀವು ಆ ವಿಡಿಯೋ ವಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅಂತ ಹೇಳಿಬಿಟ್ಟು ಫುಲ್ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಆಟಾಡ್ಸೋದಕ್ಕೆ ಅಂತ ಹೇಳಿಬಿಟ್ಟು ಮಾಲ್ಗೆ ಹೋಗಿದ್ದೆ. ಅದ್ರ ಜೊತೆಗೆ ನಾನು ವೀಡಿಯೋ ಮಾಡೋಣ ಅಂತ ಹೇಳಿ ಹೀಗೆ ಮಾಡ್ತಾಯಿದ್ದೀನಿ. ಯಾರು ಸಬ್ಸ್ಕ್ರೈಬರ್ ಇಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಬೇಡಿ. ಯೂಟ್ಯೂಬಲ್ಲಿ ಆದ್ರೂ ನಾವು ಇನ್ಕಮ್ ಮಾಡ್ಕೊಬೋದು. ಯಾವ ಥರ ಮಾಡ್ಕೊಬೋದು ಅಂತ ಹೇಳಿದ್ರೆ 3 ಇಂದ 4 ನಿಮಗೆ ಆಪ್ಷನ್ಸ್ ಕೊಡ್ತೀನಿ. ನೀವು ಯಾವುದಾರ ಆಪ್ಷನ್ಸ್ನ ನೀವು ಟ್ರೈ ಮಾಡ್ಬೋದು. ಬಟ್ ನೀವಂತೂ ಅರ್ನಿಂಗ್ಸ್ ಅಂತೂ ಪಕ್ಕಾ ಮಾಡ್ಬೋದು ಇದರಲ್ಲಿ. ಫಸ್ಟ್ ಆಪ್ಷನ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ನನ್ನ ನೆಕ್ಸ್ಟ್ ಆಪ್ಷನ್ ಬಂದು ನಿಮಗೆ ಓನ್ ಪ್ರಾಡಕ್ಟ್ ಪ್ರಮೋಷನ್. ನೆಕ್ಸ್ಟು ಮಾನಿಟೈಸೇಷನ್ ಮಾಡ್ಬೋದು. ಅದು ಮಾನಿಟೇಷನ್ ಆಗೇ ಆಗುತ್ತೆ ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಆಮೇಲೆ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ಬೋದು. ಅಷ್ಟೂ ನೀವು ಯೂಸ್ ಮಾಡ್ಕೊಬೋದು. ಅಫಿಲಿಯೇಟ್ ಮಾರ್ಕೆಟ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಆರಾಮಾಗಿ ಇನ್ಕಮ್ ಇದು ಮಾಡ್ಬೋದು. ಅದು ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಿಂದ ಯೂಟ್ಯೂಬ್ನಲ್ಲಿ ನಿಮ್ಗೆ ಆರಾಮಾಗಿ ಇನ್ಕಮೂ ಬರುತ್ತೆ, ಮಾನಿಟೈಸೇಷನು ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಕಮಿಷನ್ನು ಅದು ಎಲ್ಲ ನಿಮಗೆ ಜನ್ರೇಟ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಅರ್ನ್ ಮಾಡೋ ವೇ ಇದು. ನೀವು ಆರಾಮಾಗಿ ವರ್ಕಿಂಗ್ ವುಮೆನ್ಸೇ ಆಗಲಿ, ಕಾಲೇಜ್ಗೆ ಹೋಗೋರೇ ಆಗಲಿ ಎಲ್ಲರೂ ಮಾಡ್ಬೋದು. ಈವನ್ ಮನೆಯಲ್ಲಿ ನಿಮಗೆ ಹೌಸ್ ವೈಫ್ ಆಗಿಟ್ಕೊಂಡು ಮನೆ ಮಕ್ಕಳು ನೋಡಿಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಒಂದು ಸೈಡ್ ಇನ್ಕಮ್ ಅಂತ ಹೇಳಿ ಜನ್ರೇಟ್ ಆಗ್ತಾ ಇರುತ್ತೆ. ಬಟ್ ವರ್ತ್ ಇದನ್ನು ಮಾಡೋದ್ರಲ್ಲಿ. ಅಫಿಲಿಯೇಟ್ ಮಾರ್ಕೆಟ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೀವು ಅಂದ್ಕೊಂಡ್ರೆ ಜಸ್ಟ್ ಇಟ್ ಈಸ್ ದನ್ ಮಾರ್ಕೆಟಲ್ಲಿ ಹೇಗೆ ಅಂತ ಹೇಳಿದ್ರೆ ಅವ್ರದ್ದು ಪ್ರಾಡಕ್ಟನ್ನ ನೀವು ಪ್ರಮೋಷನ್ ಮಾಡಿಕೊಡ್ಬೇಕು. ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು, ಫೇಸ್ಬುಕ್ ಯೂಸ್ ಮಾಡ್ಕೊಬೋದು, ಆಮೇಲೆ ಯೂಟ್ಯೂಬ್ ಯೂಸ್ ಮಾಡಿಕೊಂಡು ಯಾವ್ದಾರ ಯೂಸ್ ಮಾಡ್ಬೋದು. ಯಾವ್ಯಾವ್ದು ಮಾಡ್ಬೋದು ಅಂತ ಹೇಳಿದ್ರೆ ಅಮೆಝಾನ್ ಪ್ರಾಡಕ್ಟ್ಸ್ ಮಾಡ್ಬೋದು, ಮೀಶೋ ಪ್ರಾಡಕ್ಟ್ಸು, ಮಿಂತ್ರಾದಾಗಲಿ, ಆಮೇಲೆ ನಿಮಗೆ ಫ್ಲಿಪ್ಕಾರ್ಟು ಅಷ್ಟು ಪ್ರಾಡಕ್ಟ್ಸ್ಗೂ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ನೀವು ಇನ್ಕಮ್ ಜನ್ರೇಟ್ ಮಾಡ್ಬೋದು. ವೀಡಿಯೋ ಮಾಡಬೇಕು. ನೀವು ವೀಡಿಯೋ ಮಾಡಿ ಆ ಕಂಟೆಂಟ್ನ ನೀವು ನಿಮ್ಮ ಐ ಡಿಲಿ ಅಪ್ಲೋಡ್ ಮಾಡಬೇಕು. ಇನ್ಸ್ಟಾಗ್ರಾಮಲ್ಲೇ ಆಗಲಿ, ಫೇಸ್ಬುಕ್ಕಲ್ಲೇ ಆಗಲಿ, ಆಮೇಲೆ ಯೂಟ್ಯೂಬಲ್ಲೇ ಆಗಲಿ ಅಪ್ಲೋಡ್ ಮಾಡಿ ಅದ್ರದ್ದು ಲಿಂಕ್ ಏನಿದೆಯೋ ಇದು ಮಾಡಿ. ನಿಮ್ಗೆ ಆ ಪ್ರಾಡಕ್ಟ್ ಮೇಲೆ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅಷ್ಟು ಪರ್ಸೆಂಟೇಜ್ ನಿಮಗೆ ಯಾರು ಪರ್ಚೇಸ್ ಮಾಡಿದಾಗ ನಿಮ್ಗೆ ಅದು ನಿಮಗೆ ಪ್ರಾಫಿಟ್ ಬರುತ್ತೆ. ಅವ್ರು ನಿಮಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ನಿಮ್ಗೆ ಇನ್ಕಮ್ ಪೇ ಮಾಡ್ತಾರೆ. ಆ ಥರನೂ ಮಾಡ್ಬೋದು. ನೆಕ್ಸ್ಟ್ ಓನ್ ಪ್ರಾಡಕ್ಟ್. ನಿಮ್ಮ ಹತ್ರ ಏನಾದ್ರು ಓನ್ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಆರಾಮಾಗಿ ನೀವು ಅದನ್ನು ಬಿಸ್ನೆಸ್ ಆಗಿ ಇದು ಮಾಡ್ಬೋದು. ಇಲ್ಲ ಆಲ್ ಓವರ್ ಇಂಡಿಯಾ ಎಲ್ಲರೂ ನೋಡ್ತಿರ್ತಾರೆ. ಯೂಟ್ಯೂಬ್ ಅಂತೂ ಎಲ್ಲರೂ ನೋಡ್ತಿರ್ತಾರೆ. ಆವಾಗ ನಿಮ್ಗೆ ಅದು ಪ್ರಮೋಟ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಪ್ರಮೋಷನ್ ಕೂಡ ನಿಮ್ದು ಜಸ್ಟ್ ಕಾಂಟ್ಯಾಕ್ಟ್ ನಂಬರೋ ಇಲ್ಲ ನಿಮ್ಮ ಮೇಲ್ ಐ ಡಿನೋ ಏನಾದರೂ ಅಪ್ಲೋಡ್ ಮಾಡಿದ್ರೆ ಏನಾದ್ರು ನಿಮ್ಗೆ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬ್ರ್ಯಾಂಡ್ ಪ್ರಮೋಷನ್. ಬ್ರ್ಯಾಂಡ್ ಪ್ರಮೋಷನ್ ಅಂತ ಹೇಳಿದ್ರೆ ಎಷ್ಟೊಂದು ಪ್ರಾಡಕ್ಟ್ಸ್ ಇರುತ್ತೆ, ಅವ್ರದ್ದು ಬ್ರ್ಯಾಂಡನ್ನ ನೀವು ಪ್ರಮೋಟ್ ಮಾಡ್ಕೊಡೋಕ್ಕಾಗುತ್ತೆ. ಇಷ್ಟೆಲ್ಲ ಮಾಡಿದಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋಸ್ ಜಾಸ್ತಿ ವ್ಯೂಸ್ ಹೋಗಿರುತ್ತೆ, ಮಾನಿಟೈಸೇಷನ್ ಆಗೇ ಆಗಿರುತ್ತೆ. ಆವಾಗ ನಿಮಗೆ ಆರಾಮಾಗಿ ಯೂಟ್ಯೂಬಲ್ಲೂ ದುಡ್ಡು ಬರುತ್ತೆ, ಈ ಕಡೆ ಕಮಿಷನ್ ಬರುತ್ತೆ. ಬ್ರ್ಯಾಂಡ್ ಪ್ರಮೋಷನ್ ಮಾಡೋದ್ರಿಂದನೂ ನಿಮಗೆ ಇನ್ಕಮ್ ಬರುತ್ತೆ. ಎಷ್ಟು ಸೋರ್ಸ್ ಆಫ್ ಇನ್ಕಮ್ ಜನ್ರೇಟ್ ಆಗುತ್ತೆ ನೋಡಿ ನಿಮಗೆ. ಆ ಥರ ಯೂಸ್ ಮಾಡ್ಕೊಬೋದು. ಇದೇ ಕಂಪ್ಲೀಟ್ ನಿಮಗೆ ವಿಡಿಯೋ ಬೇಕು, ಹೇಗೆ ಅಫಿಲಿಯೇಟೆಡ್ ಮಾರ್ಕೆಟ್ ಯಾವ ಥರ ಯೂಸ್ ಆಗುತ್ತೆ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತೀನಿ. ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಹೇಗೆ ಮಾಡಬೇಕು, ಫೇಸ್ಬುಕ್ಕಲ್ಲಿ ಹೇಗೆ ಮಾಡಬೇಕು, ಯೂಟ್ಯೂಬಲ್ಲಿ ಹೇಗೆ ಮಾಡಬೇಕು, ಲಿಂಕ್ ಹೇಗೆ ನಿಮ್ಮದು ಜನ್ರೇಟ್ ಮಾಡಬೇಕು, ಆ ಥರ ವೀಡಿಯೋಸ್ನ ನಾನು ನೆಕ್ಸ್ಟ್ ಇದರಲ್ಲಿ ನಾನು ಮಾಡ್ತೀನಿ ನಿಮಗೆ. ಬಟ್ ಈ ವೀಡಿಯೋಸ್ನ ನಿಮ್ಗೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಎಷ್ಟೊಂದು ಜನ ಅಂದ್ಕೊತಾರೆ, ಅಯ್ಯೋ ನಂದು ಸಬ್ಸ್ಕ್ರೈಬರೇ ಇಲ್ಲ, ನನಗೆ ಅರ್ನಿಂಗ್ಸ್ ಆಗ್ತಿಲ್ಲ, ಹಂಗಾಗ್ತಿಲ್ಲ, ನನಗೆ ಮಾನಿಟೈಸೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನೂ ಇಲ್ಲ. ನೀವು ಜಸ್ಟು ಒಂದು 2 to 3 months ನೀವು ಎಫರ್ಟ್ ಹಾಕಿ ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಪಕ್ಕಾ ಆಗುತ್ತೆ. ಬಟ್ ಮಾಡೋ ಮನಸ್ಸಿರಬೇಕು ಅಷ್ಟೇ. ನಿಮ್ಮದು ಎಫರ್ಟ್ ಮಾತ್ರ ಹಾಕಿರಬೇಕು. ಯಾಕಂದರೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಶ್ರಮ ಇದ್ದಾಗ ಯಾವತ್ತೂ ನೀವು ಮಾಡ್ದಂಗಂತೂ ಹೋಗಲ್ಲ, ಪಕ್ಕಾ ಮಾಡ್ತೀರಾ. ಮಾಡಿ ಅದನ್ನು ನಿಮ್ಮ ವರ್ಕ್ ನೀವು ಮಾಡ್ತಾಯಿರಿ, ಅದನ್ನು ಸಕ್ಸಸ್ ಅನ್ನೋದು ಹಾಗೇ ಆಗುತ್ತೆ. ಎಲ್ಲ ಇದರಲ್ಲೂ ಅಷ್ಟೇ, ನೀವು ಮಾಡ್ದಲೇ ನನಗೆ ಸಕ್ಸಸ್ ಬೇಕು, ನಂಗೆ ಅರ್ನಿಂಗ್ಸ್ ಬೇಕು ಅಂದರೆ ಆಗಲ್ಲ. ನೀವು ಕೆಲಸ ಮಾಡಬೇಕು, ಅದ್ರ ಜೊತೆಗೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಕು. ಎಸ್ ನಾನು ಕೆಲಸ ಮಾಡಿದ್ದೀನಿ, ಅದ್ರ ತಕ್ಕನಾಗ ನಂಗೆ ಬೆಲೆ ಬರಬೇಕು ಅಂತ ಹೇಳ್ಬಿಟ್ಟು. ಹಂಗಿದ್ರೆ ಮಾತ್ರ ಏನು ಬೇಕಾದರೂ ಅಚೀವ್ ಮಾಡೋಕ್ಕಾಗತ್ತೆ. ಇದೇ ರೀತಿ ಮೋರ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ನನ್ನ
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ನಿಮಗೇನೋ ಮೋರ್ ಇನ್ಫಾರ್ಮೇಷನ್ ಯಾವುದಾದ್ರೂ ಟಾಪಿಕ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ನನಗೆ ಒಂದು ಜಸ್ಟ್ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇದೇ ಥರ ಮೋರ್ ವೀಡಿಯೋಸ್ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.